ಕಣ್ಣಲ್ಲಿ ನೀರು ತುಂಬಿದೆ ಸರ್. ಯಾಕೆ ಮಕ್ಕಳ ಓದಿದ್ರೆ ಅಮ್ಮನ ಕೇಳ್ಕೊಂಡು ನಮ್ಮ ಮನೆಗೆ ಬರ್ಬೇಕು ಬಾ ಮಾಡಿದ್ರು. ಎಲ್ಲ ಆರೋಗ್ಯ ಸಮಸ್ಯೆ ನೋಡಿ ಬರ್ಬೇಕು ಅಂತ ಹೇಳ್ತಾರೆ. ವಯೋದರ್ಶನ ನಾನು ಇನ್ನೂ ಆಮೇಲೆ ಅಮ್ಮ ಹೊರಗಡೆ ಹೋಗೋದನ್ನು ಕೂತ್ಕೊಂಡು ಸುತ್ತಮುತ್ತ ಗೋಡೆ ಇರಲು ಮಲೆಯೂರ ಎಲ್ಲ ಇರುವೆ ಕೆಂಬಟ್ಟೆ ಗೂಟ ಸೇರಿದೋ ಅಲ್ಲಲ್ಲಿ ನೆಲಗೊಂಡವಳೇ ತಾಯೇ ಕೆಂಗಣ್ಣಿನವಳು ದೇವಿ ಬಂಡೆ ಕಾಳಿಯಮ್ಮ, ಕೆಂಪು ಸೀರೆಯವಳು ಕೆಂಪು ಕುಂಕುಮದಮ್ಮ. ಕೆಂಗಣ್ಣಿನವಳು ದೇವಿ ಬಂಡೆ ಕಾಳಿಯಮ್ಮ, ಕೆಂಪು ಸೀರೆಯವಳು ಕೆಂಪು ಕುಂಕುಮದಮ್ಮ. ಭಕ್ತರ ಪ್ರೀತಣಿಗಳು. ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪುಷ್ಪಲತಾ ಅಂತ. ಎಲ್ಲಿಂದ ಬರ್ತೀವಿ? ರಾಜಾಜಿನಗರ. ನಮ್ಮ ಮಗಳೇ ಶ್ರೀಮ ಮಾಲಿನಿ ಅಂತ. ನಾವು ಇದು 4ನೇ ವಾರ ಬರ್ತಾ ಇರೋದು. ಏನ್ ಕಷ್ಟಕ್ಕೋಸ್ಕರ ಇದು ವಾರ ಬರ್ತೀವಿ? ನಮಗೂ ಮನೆಯಲ್ಲಿ ನನಗೆ ಕೆಲಸ ಇತ್ತು, ಕೆಲಸ ಹೋಯ್ತು. ಮತ್ತೆ ಮಗಳದು ಕೋರ್ಟ್ ಕೆಲಸ ಇದೆ, ಒಳ್ಳೇದಾಗಿದೆ. ತಾಯಿ ನಡೆಸ್ಕೊಳ್ತಾ ಇದ್ದಾಳೆ, ಫಲ ಕೊಟ್ಟಿದ್ದಾಳೆ. ತಾಯಿ ಕನ್ಸಲ್ಲಿ ಬಂದು ಇಬ್ಬರಿಗೂ ತೆಂಗಿನಕಾಯಿ ಬಾಳೆಹಣ್ಣು ಚಿಪ್ಪು ಕವರೆಲ್ಲ ಹಾಕಿ ಕೊಟ್ಟಿದ್ದಾಳೆ. ತಾಯಿ ರೂಪದಲ್ಲಿ ಬಂದಿದ್ದಾರೆ ಇಬ್ರು. ಈಗ ಬಂದಿದ್ರು. ಈಗ 9ನೇ ತಿಂಗಳು 4ನೇ ತಾರೀಕು ಹೋಗ್ತಾ ಇದೀವಿ. ಹಣಕಾಸು ಸಮಸ್ಯೆ ಇತ್ತು. ತಾಯಿ ಕನ್ಸಲ್ಲಿ ಬಂದಿದ್ದು ಮಾರನೇ ದಿವಸನೇ ನನಗೆ 1.5 ಲಕ್ಷ ನನ್ನ ಅಮೌಂಟ್ ಬಂತು. ಈಗ ತಾಯಿಗೆ ಪ್ರತಿ ವಾರ ನಾನು ಬರ್ತೀನಿ. 1 ವಾರ ಮಿಸ್ ಆದೆ ಅಷ್ಟೇನೆ. ತಾಯಿಗೆ ನಾನು ಇನ್ನೂ ಎಂದೆಂದಿಗೂ ಚಿರಋಣಿ. ಏನು ಸೇವೆ ಮಾಡಬೇಕು, ಇನ್ನೂ ಈ ದೇವಸ್ಥಾನ ಬೃಹತ್ತಾಗಬೇಕು, ಎಲ್ಲರೂ ಬರಬೇಕು, ಎಲ್ಲರ ಕಷ್ಟ ಪರಿಹಾರ ಆಗ್ಬೇಕು ಅನ್ನೋದು ನನ್ನ ಆಸೆ. ಹಣಕಾಸು ಸಮಸ್ಯೆ ನಿವಾರಿಸಿದೆ. ಈ ಕೆಲ್ಸಕ್ಕೆ ಮಗಳದು ಕೋರ್ಟ್ ಕೆಲಸ ಇದೆ. ತಾಯಿ ನಡೆಸ್ಕೊಡ್ತಾಳೆ ಅಂತ ನಂಬಿಕೆ ಇದೆ. ಬರ್ತಾ ಇದೀವಿ ವಾರ ವಾರ. ನಾವಿರೋವರೆಗೂ ಬರ್ತಾ ಇರ್ತೀವಿ ಶಾಶ್ವತ. ಈಗಾಗಲೇ ಲಕ್ಷಾಂತರ ಜನರು ಒಳಿತನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಕಡು ಬಡವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ವೈದ್ಯರು ಬದುಕುಳಿಯೋದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಬದುಕುಳಿದಿದ್ದಾರೆ. ಮಾಂಗಲ್ಯ ಭಾಗ್ಯವನ್ನು ಕಾಣದ, ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರುತ್ತಿವೆ.